ಚಳಿಯಲ್ಲಿ ಟ್ರಕ್ ಡ್ರೈವರ್ ಬಿರ್ಜು ಟ್ರಕ್ ಅನ್ನ ಹೈವೇಯಲ್ಲಿ ತಗೊಂಡು ಹೋಗ್ತಾ ಇದ್ದ. ಆಗ ಅಚಾನಕ್ ಆಗಿ ಟ್ರಕ್ ನಿಂತ್ ಹೋಗುತ್ತೆ. ಇವಾಗ ಟ್ರಕ್ಗೆ ಏನಾಯ್ತಪ್ಪ? ಟೈರ್ ಏನಾದ್ರು ಪಂಚರ್ ಆಗಿಲ್ಲ ತಾನೆ? ಒಂದ್ ವೇಳೆ ಹಾಗಾಗ್ಬಿಟ್ರೆ ನನ್ನ ಕತೆ ಮುಗೀತು ಅಂತ ಅರ್ಥ. ಅಕ್ಕಪಕ್ಕದಲ್ಲಿ ಯಾರು ಮೆಕ್ಯಾನಿಕ್ ಕೂಡ ಇಲ್ಲ. ಇಷ್ಟ ಹೇಳಿ ಬಿರ್ಜು ಟ್ರಕ್ ಇಂದ ಹೊರಗಡೆ ಬರ್ತಾನೆ. ಅವನ್ ಹೊರಗಡೆ ಬಂದ್ ನೋಡಿದಾಗ ಅಲ್ಲಿ ಒಂದು ಕಪ್ಪು ನೆರಳು ಕೆಂಪು ಕಣ್ಣುಗಳಿಂದ ಆ ಕತ್ಲಲ್ಲಿ ಮಿಂಚ್ತಾ ಇತ್ತು. ಬಿರ್ಜು ನಡುತ್ತಾ ಆ ಕಪ್ಪು ನೆರಳನ್ನ ನೋಡಿ ಹೇಳ್ತಾನೆ, ಯಾರು ನೀನು? ಆಗ ಆ ಕಪ್ಪು ನೆರಳು ಬಿರ್ಜು ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಅದು ಒಂದು ಅಘೋರಿ ಆಗಿರುತ್ತೆ. ಅದ್ರ ಮುಖ ತುಂಬಾನೇ ಭಯಾನಕವಾಗಿರುತ್ತೆ. ಅಲ್ಲ, ಯಾರಪ್ಪ ನೀನು? ನೋಡು, ನನ್ನ ಹೋಗೋದಕ್ ಬಿಡು. ನಾನ್ ನಿನಗೆ ಅಂತಾನೆ ಮಾಡಿದ್ದೀನಿ. ಆಗ ಸಡನ್ ಆಗಿ ಬಿರ್ಜು ತಲೆ ಅವನ್ ದೇಹದಿಂದ ಬೇರೆಯಾಗುತ್ತೆ. ಆಗ ಅಘೋರಿ ವಿಚಿತ್ರವಾದ ನಗುವಿನಿಂದ ಕಪ್ಪು ಹೊಗೆಯಾಗಿ ಬದಲಾಗಿ ಅಲ್ಲಿಂದ ಮಾಯವಾಗ್ತಾನೆ. ಈ ಘಟನೆಯ ಕೆಲವು ತಿಂಗಳ ಮುಂಚೆ ರಾಜೀವ್ ಆಫೀಸ್ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತಾನೆ. ಆಗ ಅವನ್ ಹೆಂಡತಿ ಕನಿಕಾ ಹೇಳ್ತಾಳೆ, ಎಲ್ಲಿವರೆಗೂ ಈ ಸಮಾಜದಲ್ಲಿ ನಾನು ಅವಮಾನವನ್ನ ಸಹಿಸ್ಕೋಬೇಕು? ನೀನ್ ಏನ್ ಮಾತಾಡ್ತಿದ್ದೆ ಕನಿಕಾ? ಏನಾಯ್ತು? ನಮ್ ಮದುವೆ ಆಗಿ 10 ವರ್ಷ ಆಗೋಯ್ತು. ಇಷ್ಟು ವರ್ಷ ಆದ್ರೂ ನನಗ್ ಮಗು ಆಗಿಲ್ಲ ಗೊತ್ತಾ? ನಾವು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀವಲ್ಲ ಕನಿಕಾ. ನಾವು ಅನಾಥಾಶ್ರಮದಿಂದ ಯಾವ್ದಾದ್ರು ಮಗುನ ದತ್ತು ತಗೊಳ್ಳೋಣ. ಇಲ್ಲ, ನನ್ಗೆ ನಮ್ದೇ ಆದ ಮಗು ಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕನಿಕಾ. ಡಾಕ್ಟರ್ ನಮ್ಗೆಲ್ಲ ಹೇಳಿದಾರಲ್ವಾ, ನಾವಿಬ್ರು ಯಾವತ್ತೂ ತಂದೆ ತಾಯಿ ಆಗಕ್ಕಾಗಲ್ಲ ಅಂತ. ನಮ್ ಮನೆ ಕೆಲಸದೋಳು ಹೇಳ್ತಾ ಇದ್ಲು, ಕಾಡಲ್ಲಿ ಒಬ್ರು ಅಘೋರಿ ಇರ್ತಾರೆ ಅಂತ. ಅವ್ರ ಹತ್ರ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತೆ. ತುಂಬಾ ಜನ ಅಲ್ಲಿ ಹೋಗಿ ಅವ್ರ ಕಷ್ಟಕ್ಕೆ ಪರಿಹಾರನ ಕೊಂಡ್ಕೊಂಡಿದಾರಂತೆ. ಕನಿಕಾ, ನೀನ್ ಏನಂತ ಮಾತಾಡ್ತಿದ್ಯಾ? ಅಲ್ಲ, ಯಾಕಿದ್ನೆಲ್ಲ ನಂಬ್ತಾ ಇದೀಯ ಅಂತ? ಒಂದ್ಸಾರಿ ನಾವಲ್ಲಿ ಹೋಗ್ ಬರೋಕೆ ಏನಾಗುತ್ತೆ ಯಾರಿಗೊತ್ತು? ನಾವಲ್ಲಿ ಹೋಗ್ ಬಂದ್ಮೇಲೆ ತಂದೆ ತಾಯಿ ಆಗ್ಬೋದಲ್ವಾ? ಕನಿಕಾ ಮಾತ್ ಕೇಳಿಸ್ಕೊಂಡು ರಾಜೀವ್ಗೆ ಯೋಚನೆ ಬರುತ್ತೆ. ಏನಂದ್ರೆ ರಾಜೀವ್ಗೂ ಕೂಡ ಮಗು ಆಸೆ ತುಂಬಾನೇ ಇತ್ತು. ಮಾರನೇ ದಿನ ರಾಜೀವ್ ತನ್ನ ಹೆಂಡತಿನ ಕರ್ಕೊಂಡು ಆ ಕಾಡಿನೊಳಗಡೆ ಹೋಗ್ತಾರೆ. ಸಂಜೆ ಹೊತ್ತಿಗೆ ಅವರಿಬ್ರು ಆ ಕಾಡಿನ ಮಧ್ಯದಲ್ಲಿ ನಿಂತಿದ್ರು. ನನಗಿಲ್ಲಿ ಕೇವಲ ಕತ್ಲನ್ನ ಬಿಟ್ರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಆಗ ಕನಿಕಾ ದೃಷ್ಟಿ ದೂರದಲ್ಲಿ ಉರಿತಾ ಇರೋ ಬೆಂಕಿ ಮೇಲೆ ಹೋಗುತ್ತೆ. ರಾಜೀವ್, ಅಲ್ಲಿ ನೋಡು, ಬೆಂಕಿ ಕಾಣಿಸ್ತಿದೆ. ನನಗನ್ನಿಸ್ತಿದೆ ಆ ಅಘೋರಿ ಅಲ್ಲೇ ಇರ್ತಾರೆ ಅಂತ. ರಾಜೀವ್ ತನ್ನ ಹೆಂಡತಿನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಆ ಬೆಂಕಿ ಉರಿತಿರೋ ಆ ಜಾಗಕ್ಕೆ ಅವರಿಬ್ರು ಬಂದು ನಿಲ್ತಾರೆ. ಅಲ್ಲಿ ಒಬ್ಬ ಅಘೋರಿ ಮರದ ಕೆಳಗಡೆ ಧ್ಯಾನ ಮಾಡ್ತಾ ಕೂತಿರ್ತಾನೆ. ನನಗೆ ಗೊತ್ತಿದೆ ನಿಮ್ಮಿಬ್ರು ಮದುವೆ ಆಗಿ 10 ವರ್ಷ ಆಗಿದೆ ಅಂತ. ಆದ್ರೂ ಕೂಡ ನಿಮ್ಗಿನ್ನೂ ಸಂತಾನ ಭಾಗ್ಯ ಸಿಕ್ಕಿಲ್ಲ. ನೀವು ತುಂಬಾನೇ ಶಕ್ತಿಶಾಲಿ ಅಘೋರಿ ಇದ್ದೀರಾ. ನೀವು ನಿಜ ಹೇಳ್ತಾ ಇದ್ದೀರಾ. ನೀವು ನಮ್ ತೊಂದರೆಗೆ ಹೇಗಾದ್ರೂ ಪರಿಹಾರ ಕೊಡ್ಬೇಕು. ನೀನೇನ್ ಬಯಸ್ತಾ ಇದೆಯೋ ಅದು ಹಾಗೆ ಆಗುತ್ತೆ. ಆದ್ರೆ ಅದಕ್ಕೋಸ್ಕರ ನನ್ನ ಷರತ್ತಿಗೆ ಒಪ್ಕೋಬೇಕಾಗತ್ತೆ. ಏನ ಷರತ್ತು? ನನಗೆ ನಿನ್ನ ಆತ್ಮ ಬೇಕು. ಇದೇನಂತ ಮಾತಾಡ್ತೀರಾ ನೀವು? ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನೀನ್ ಕೇವಲ ನಿನ್ನ ಬಾಯಿಯಿಂದ ಹೇಳ್ಬೇಕು ಅಷ್ಟೇ, ನಿನ್ನ ಆತ್ಮನ ಅಘೋರಿ ಕೊಡ್ತಾ ಇದೀನಿ ಅಂತ. ಮತ್ತದಾಗಿ ಕೆಲವೇ ತಿಂಗಳಲ್ಲಿ ನೀವಿಬ್ರು ಚಮತ್ಕಾರ ನೋಡ್ತೀರಾ. ಸರಿ ಅಘೋರಿ, ನೀನಿದ್ನ ಕೇಳ್ತಿದ್ಯಾ ಅಂದ್ರೆ ನನ್ನ ಹೆಂಡತಿಯ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ನಾನು ನನ್ನ ಆತ್ಮನ ಅಘೋರಿ ಕೊಡ್ತಾ ಇದ್ದೀನಿ. ರಾಜೀವ್ ಇಷ್ಟ ಹೇಳ್ತಿದ್ದಂಗೆ ಆಕಾಶದಲ್ಲಿ ಜೋರಾಗಿ ಗುಡುಗು ಕೇಳಿಸುತ್ತೆ. ಮತ್ತೆ ಸಿಡಿಲು ಕೂಡ ಬಡಿಯುತ್ತೆ. ಸ್ವಲ್ಪ ಹೊತ್ತಲ್ಲೇ ಜೋರಾಗಿ ಮಳೆ ಬರೋಕೆ ಶುರು ಆಗುತ್ತೆ. ಆಗ ಅಘೋರಿ ಅವ್ರಿಬ್ರಿಗೂ ಹೇಳ್ತಾನೆ, ಈಗ ನೀವಿಬ್ರು ಹೊರಡ್ಬೋದು. ರಾಜೀವ್ ತನ್ನ ಹೆಂಡತಿನ ಕರ್ಕೊಂಡು ಹೋಟೆಲ್ಗೆ ಹೋಗ್ತಾನೆ. ನನಗಂತೂ ಆ ಅಘೋರಿ ಯಾಕೋ ಹುಚ್ಚ ಅನ್ನಿಸ್ತಾ ಇದ್ದ ಕನಿಕಾ. ನೀನ್ ನೋಡ್ಲಿಲ್ವಾ? ಮುಟ್ಟಾಳಂತರ ಮಾತಾಡ್ತಾ ಇದ್ದ. ನಾನ್ ಅನ್ಕೊಂಡಿದೀನಿ ನಾವ್ ಯಾವ ಕೆಲ್ಸಕ್ಕೆ ಅಂತ ಬಂದಿದೀವೋ ಆ ಕೆಲ್ಸ ಆಗುತ್ತೆ ಅಂತ. ನನಗೆ ಈಗ ನನ್ನ ತಪ್ಪಿನ ಅರಿವಾಗ್ತಿದೆ ಕನಿಕಾ. ನಾನು ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು. ಸುಮ್ಮನೆ ಇಲ್ಲಿಗೆ ಬಂದು ಟೈಮ್ ವೇಸ್ಟ್ ಮಾಡ್ಕೊಂಡೆ. ಮಾರನೇ ದಿನ ರಾಜೀವ್ ತನ್ನ ಹೆಂಡತಿನ ಕರ್ಕೊಂಡು ವಾಪಸ್ ಊರಿಗೆ ಹೊರಡ್ತಾನೆ. ಹಾಗೆ ಕೆಲವು ದಿನಗಳು ಕಳೆದು ಹೋಯ್ತು. ಒಂದು ದಿನ ರಾಜೀವ್ ಗಾಢ ನಿದ್ರೆಯಲ್ಲಿದ್ದಾಗ ಆಗ ಅಚಾನಕ್ಕಾಗಿ ಅವನು ನಿದ್ದೆಗಣ್ಣಿಂದ ನಡ್ಕೊಂಡು ಕನ್ನಡಿಯಲ್ಲಿ ನೋಡ್ತಾ ನಿಂತಿರ್ತಾನೆ. ತನ್ನ ಪ್ರತಿಬಿಂಬ ಕಾಣಿಸ್ದೆ ಆ ಅಘೋರಿ ರಾಜೀವ್ಗೆ ಆ ಕನ್ನಡಿಯಲ್ಲಿ ಕಂಡು ಬರ್ತಾನೆ. ನೀನ್ ನಿನ್ನ ಆತ್ಮನ ನನಗ್ ಕೊಟ್ಟಿದೀಯಾ, ಅದಕ್ಕೆ ಇನ್ನು ಮುಂದೆ ನಿನ್ನ ಶರೀರ
ನನಗ್ ಸೇರಿದ್ದು. ಇನ್ ಮುಂದೆ ನಿನ್ನ ಶರೀರದ ಮೇಲೆ ನನ್ನ ಹಕ್ಕಿರುತ್ತೆ. ಇದ್ದಕ್ಕಿದ್ದಂತೆ ಆ ಕನ್ನಡಿಯಿಂದ ಅಗೋರಿ ಮಾಯವಾಗ್ತಾನೆ. ಮತ್ತೆ ರಾಜೀವ್ ವಾಪಸ್ ಹೋಗಿ ನಿದ್ದೆ ಮಾಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಕನಿಕಾ ರಾಜೀವನ್ನ ಎಬ್ಬಿಸ್ತಾ ಇರ್ತಾಳೆ. ಬೆಳಿಗ್ಗೆ 10 ಗಂಟೆ ಆಯ್ತು, ನೀವು ಆಫೀಸ್ಗೆ ಹೋಗಲ್ವಾ? ಕನಿಕಾ ಧ್ವನಿ ಕೇಳಿ ರಾಜೀವ್ಗೆ ಎಚ್ಚರ ಆಗುತ್ತೆ. ಇಲ್ಲ, ನಾನಿವತ್ತು ಆಫೀಸ್ಗೆ ಹೋಗಲ್ಲ, ನಾನ್ ಮನೇಲೇ ಇರ್ತೀನಿ. ಅಯ್ಯೋ, ನೀವು ಸೀರಿಯಸ್ ಆದ್ರಿ? ನಾನ್ ತಮಾಷೆ ಮಾಡ್ತಿದ್ದೆ ಅಷ್ಟೇ. ನೀವು ಮರ್ತ್ ಹೋಗಿರ್ಬೋದು. ಇವತ್ತು ಒಬ್ರು ನಿಮ್ ಹಳೆ ಫ್ರೆಂಡು ಡಾಕ್ಟರ್ ಅತುಲ್ ಅವರು ನಿಮ್ಮನ್ನ ಮೀಟ್ ಮಾಡಕ್ ಬರ್ತಾ ಇದಾರೆ. ಈಗ ನೀವು ಬೇಗ ಎದ್ದು ರೆಡಿಯಾಗಿ ಮಾರ್ಕೆಟಿಗೆ ಹೋಗಿ ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡ್ ಬನ್ನಿ. ರಾಜೀವ್ ಅದೇ ನಿದ್ದೆಗಣ್ಣಲ್ಲಿ ಅಲ್ಲಿಂದ ಹೊರಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಜೀವ್ 2 ಬ್ಯಾಗ್ ಅನ್ನ ಕನಿಕಾ ಮುಂದೆ ಇಡ್ತಾನೆ. ಕನಿಕಾ ಬ್ಯಾಗ್ ನೋಡಿ ಹೇಳ್ತಾಳೆ, ಇದೇನ್ ತಗೊಂಡ್ ಬಂದಿದ್ದೀರಾ? ನೀವು ನಾನ್ ವೆಜ್ ತಿಂತೀರಾ? ನಾನ್ ಅನ್ಕೊಂಡಿದ್ದೆ ನೀವು ವೆಜ್ ಅಷ್ಟೇ ತಿನ್ನೋದು ಅಂತ. ಸಸ್ಯಾಹಾರಿ ಆಗಿದ್ದೆ, ಆದ್ರೆ ಇನ್ಮುಂದೆ ನಾನು ಮಾಂಸಾಹಾರಿ. ಏನ್ ತಂದಿದ್ದೀನೋ ಅದನ್ನ ಬೇಯಿಸಾಕು. ಆದ್ರೆ ನೀನ್ ಹೇಳ್ತಿದ್ದೆ ಡಾಕ್ಟರ್ ಅತುಲ್ ಅವರು ಕೂಡ ವೆಜಿಟೇರಿಯನ್ ಅಂತ. ಅವ್ನು ನನ್ನ ಭೇಟಿಯಾಗಕ್ ಬರ್ತಿರೋ ಕಾರಣದಿಂದ ನಾನ್ ಏನ್ ತಿಂತೀನೋ ಅವನು ಕೂಡ ಅದನ್ನೇ ತಿನ್ಬೇಕು. ತನ್ ಗಂಡನ್ ಮಾತ್ ಕೇಳಿಸ್ಕೊಂಡು ಕನಿಕಾ ಕೋಪದಿಂದ ಅಡಿಗೆ ಮನೆಗೆ ಹೋಗ್ತಾಳೆ. ಸಂಜೆ ಸಮಯದಲ್ಲಿ ಡಾಕ್ಟರ್ ಅತುಲ್ ರಾಜೀವ್ ಮನೆಗೆ ಬರ್ತಾನೆ. ಆದ್ರೆ ರಾಜೀವ್ ಡಾಕ್ಟರ್ ಅತುಲ್ ಅವ್ರ ಜೊತೆ ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಅತುಲ್ ರಾಜೀವ್ ಮತ್ತೆ ಕನಿಕಾನ ನೋಡಿ ಹೇಳ್ತಾನೆ, ಸರಿ ಅತ್ಗೆ, ನಾನು ಹೊರಡ್ತೀನಿ. ಇಷ್ಟೊಂದ್ ಬೇಗ ಯಾಕೆ ಹೊರಡ್ತಾ ಇದ್ದೀರಾ? ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಲ್ವಾ? ಇಲ್ಲ, ನನಗನ್ನಿಸ್ತಾ ಇದೆ ನನ್ನ ಗೆಳೆಯ ರಾಜೀವ್ಗೆ ಆರೋಗ್ಯ ಸರಿ ಇಲ್ಲ ಅಂತ. ನಾನ್ ಬೇರೆ ಯಾವತ್ತಾದ್ರೂ ಬರ್ತೀನಿ. ಇಷ್ಟ ಹೇಳಿ ಅತುಲ್ ಮನೆಯಿಂದ ಆಚೆ ಬರ್ತಾನೆ. ಆ ಮನೆಯಿಂದ ಸ್ವಲ್ಪ ದೂರ ಹೋದಾಗ ಆಗ ಅವನ್ ಕಿವಿಯಲ್ಲಿ ರಾಜೀವ್ನ ಧ್ವನಿ ಕೇಳ್ಬರುತ್ತೆ. ಹೋಗೋದಕ್ಕೆ ಅಷ್ಟೊಂದ್ ಅರ್ಜೆಂಟ್ ಏನು? ಅತುಲ್ ಹಿಂದೆ ತಿರುಗಿ ನೋಡ್ದಾಗ ಹಿಂದೆ ರಾಜೀವ್ ನಿಂತು ಅತುಲ್ನ ನೋಡ್ತಾನೆ ಇದ್ದ. ರಾಜೀವ್, ನಿನ್ಗೇನಾಯ್ತು? ಎಷ್ಟೋ ವರ್ಷ ಆದ್ಮೇಲೆ ನಿನ್ನ ಭೇಟಿ ಆಗೋದಕ್ಕೆ ಅಂತ ನಿನ್ನ ಮನೆಗ್ ಬಂದಿದ್ದು. ಆದ್ರೆ ನೀನು ಊಟಕ್ಕೆ ಮಾಂಸ ಮಾಡಿದೀಯಾ. ಆದ್ರೆ ನಿನಗೆ ಗೊತ್ತಲ್ಲ ನಾನು ಮಾಂಸಾಹಾರಿ ಅಲ್ಲ ಅಂತ. ಅತುಲ್ ಇಷ್ಟೆಲ್ಲ ಹೇಳಿ ಕೆಲವೇ ಕ್ಷಣಗಳಲ್ಲಿ ಆ ರಾಜೀವ್ ಅಘೋರಿಯಾಗಿ ಬದ್ಲಾಗ್ತಾನೆ. ಅವನ್ ಮುಖ ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿರುತ್ತೆ. ಇದನ್ನ ನೋಡಿ ಅತುಲ್ ತುಂಬಾನೇ ಹೆದರ್ಕೊಳ್ತಾನೆ. ಇನ್ನ ಮುಂದೆ ನಿನ್ನ ಗೆಳೆಯ ನಿಂತಿಲ್ಲ ಮುಟ್ಟಾಳ, ಬದ್ಲಿಗೆ ಒಬ್ಬ ಅಘೋರಿ ನಿನ್ನ ಸಾವಾಗಿ ನಿನ್ನ ಎದುರುಗಡೆ ಬಂದಿಯಾನೆ. ಆಗ ಅತುಲ್ನ ತಲೆ ಅವನ್ ದೇಹದಿಂದ ಬೇರೆಯಾಗಿ ಕೆಳಗಡೆ ಬೀಳುತ್ತೆ. ಆಗ ರಾಜೀವ್ ಅಲ್ಲಿಂದ ಮಾಯವಾಗ್ಬಿಡ್ತಾನೆ. ಆ ಘಟನೆಯಾದ ನಂತರ ಹೀಗೆ ರಹಸ್ಯವಾದ ಸಾವುಗಳು ಕಂಡ್ಬರಕ್ಕೆ ಶುರು ಆಗುತ್ತೆ. ರಾಜೀವ್ ಯಾವಾಗ್ಲೂ ರಾತ್ರಿ ಸಮಯದಲ್ಲಿ ತನ್ನ ಮನೆಯಿಂದ ಮಾಯವಾಗ್ಬಿಡ್ತಿದ್ದ. ಒಂದಿನ ರಾಜೀವ್ ಹೆಂಡತಿ ಕನಿಕಾ ಕೋಪದಿಂದ ಅವನಿಗೆ ಹೇಳ್ತಾಳೆ, ನೀವು ನನಗಿವತ್ತು ಹೇಳಲೇಬೇಕು, ನೀವು ರಾತ್ರಿ ಹೊತ್ತು ಎಲ್ಲಿ ಹೋಗ್ತೀರಾ ಅಂತ. ನನ್ನ ಹತ್ರ ಸ್ವಲ್ಪ ನಿಧಾನವಾಗಿ ಮಾತಾಡು ಕನಿಕಾ. ನನಗೆ ಜೋರಾಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ. ನಾನ್ ರಾತ್ರಿ ಎಲ್ಲಿಗೆ ಹೋಗ್ತೀನಿ, ಯಾರನ್ನ ಭೇಟಿ ಆಗ್ತೀನಿ ಅದೆಲ್ಲ ನಿನಗ್ ಬೇಕಾಗಿಲ್ಲ, ಅರ್ಥ ಆಯ್ತಾ? ಇಷ್ಟ ಹೇಳಿ ರಾಜೀವ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಕನಿಕಾ ಮನೆ ಕೆಲಸದೋಳು ರಾಧಾ ಕನಿಕಾ ಹತ್ರ ಬಂದು ಹೇಳ್ತಾಳೆ, ಮೇಡಮ್, ನಿಮ್ಗೆ ಯಜಮಾನ್ರು ವರ್ತನೆಯಲ್ಲಿ ವ್ಯತ್ಯಾಸ ಕಂಡುಬರ್ತಿಲ್ವಾ? ನನ್ಗೂ ಹಾಗೆ ಅನಿಸ್ತಿದೆ. ನಾವಿಬ್ರು ಆ ಕಾಡಲ್ಲಿ ಆ ಅಘೋರಿ ಹತ್ರ ಹೋಗಿ ಬಂದಾಗಿಂದ ಸ್ವಲ್ಪ ದಿನಗಳ ನಂತರ ಅವ್ರ ವರ್ತನೆಯಲ್ಲಿ ವ್ಯತ್ಯಾಸ ಕಂಡುಬರ್ತಿದೆ. ಮತ್ತೆ ರಾತ್ರಿ ಕೂಡ ಮಾಯವಾಗ್ಬಿಡ್ತಾರೆ. ಕನಿಕಾ ಮಾತು ಕೇಳಿಸ್ಕೊಂಡು ರಾಧಾ ಅವಳಿಗೆ ಹೇಳ್ತಾಳೆ, ನೀವು ಯಾವ ಅಘೋರಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ನೀನ್ ಒಬ್ಬ ಅಘೋರಿ ಬಗ್ಗೆ ಹೇಳಿದ್ದೆ ಅಲ್ವಾ? ಅಂದ್ರೆ ನೀವು 4 ತಿಂಗಳ ಹಿಂದೆ ಆ ಅಘೋರಿ ಹತ್ರ ಹೋಗಿದ್ರಾ? ಹೌದು. ನೀವು ಯಾವ ಅಘೋರಿನ ಭೇಟಿಯಾಗಿ ಬಂದ್ರೋ ನನಗ್ ಗೊತ್ತಿಲ್ಲ. ನಾನು ಯಾವ ಅಘೋರಿ ಬಗ್ಗೆ ಹೇಳಿದ್ನೋ ಅವ್ರು ಕಳೆದ 6 ತಿಂಗಳಿಂದ ನಮ್ಮೂರಲ್ಲಿರೋ ಕಾಡಲ್ಲೇ ಇರ್ತಾರೆ. ಇದನ್ ಕೇಳಿಸ್ಕೊಂಡು ಕನಿಕಾಗೆ ತುಂಬಾನೇ ಭಯ ಆಗುತ್ತೆ. ಮತ್ತೆ ನಡೆದ ಎಲ್ಲ ವಿಷಯಗಳನ್ನ ರಾಧಾಗೆ ಹೇಳ್ತಾಳೆ. ನನಗನ್ನಿಸ್ತಿದೆ ರಾಧಾ, ಆ ಕಾಡಲ್ಲಿರೋ ಅಘೋರಿ ನನ್ ಗಂಡನ್ನ ಏನೋ ಮಾಡಿದಾನೆ ಅನ್ಸುತ್ತೆ. ಮೇಡಮ್, ತುಂಬಾ ತಡ ಮಾಡ್ಬೇಡಿ, ನನ್ ಜೊತೆ ಬನ್ನಿ. ರಾಧಾ ಕನಿಕಾನ ಕರ್ಕೊಂಡು ಕಾಡಿನೊಳಗಡೆ ಹೋಗ್ತಾಳೆ. ಅಲ್ಲಿ ಒಬ್ಬ ಅಘೋರಿ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ಅಚಾನಕ್ ಆಗಿ ಕಣ್ ತೆಗಿತಾನೆ. ಮತ್ತೆ ಕನಿಕಾನ ನೋಡಿ ಹೇಳ್ತಾನೆ, ನಿನ್ನ ಮನೆಯಲ್ಲಿ ಅಘೋರಿಯ ನೆರಳಿದೆ. ಇದನ್ನ ಕೇಳಿಸ್ಕೊಂಡು ಕನಿಕಾಗೆ ತುಂಬಾನೇ ಭಯ ಆಗುತ್ತೆ. ನನಗ್ ನಿಮ್ ಮಾತಿನ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಅರ್ಥ ಆಗುತ್ತೆ.
ಮೊದ್ಲು ಹೇಳು, ಇಲ್ಲಿಗೆ ಯಾಕೆ ಬಂದಿದೀಯಾ ಅಂತ. ಕನಿಕಾ ನಡೆದ ಎಲ್ಲ ವಿಷಯವನ್ನ ಆ ಅಗೋರಿಗೆ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಆ ಅಗೋರಿ ಜೋರಾಗಿ ಕನಿಕಾಗೆ ಹೇಳ್ತಾನೆ, ಬುದ್ಧಿಲ್ವಾ ನಿನಗೆ? ನಿನ್ ಕಾಡಲ್ಲಿ ಯಾವ ಅಗೋರಿಯನ್ನ ಭೇಟಿ ಆದ್ಯೋ ಅವನು ಅಗೋರಿ ಅಲ್ಲ, ಒಬ್ಬ ಪಿಶಾಚಿ, ಒಬ್ಬ ಸೈತಾನನ ಪೂಜಾರಿ. ಅವನು ಸತ್ತೋಗಿ ಎಷ್ಟೋ ವರ್ಷಗಳಾಗಿದೆ. ಅವನ ಆತ್ಮ ಕಾಡಲ್ಲೇ ಬಂದಿಯಾಗಿತ್ತು. ಆದ್ರೆ ನಿನ್ನ ಗಂಡ ಅವನಿಗೆ ಆತ್ಮ ಕೊಟ್ಬಿಟ್ಟು ಅವನ ಶಕ್ತಿಶಾಲಿ ಮಾಡ್ಬಿಟ್ಟ. ಆಗ್ಲಿಂದ ಆ ಅಗೋರಿ ನಿನ್ನ ಗಂಡನ ದೇಹ ಸೇರ್ಕೊಂಡು ಅಮಾಯಕರ ಪ್ರಾಣಗಳನ್ನ ತೆಗೀತಾ ಇದ್ದಾನೆ. ಗೊತ್ತಿಲ್ಲ ಇದುವರೆಗೂ ಎಷ್ಟು ಪ್ರಾಣಗಳನ್ನ ತಗೊಂಡಿದ್ದಾನೆ ಅಂತ. ಅವನನ್ನ ತಡಿಲಿಲ್ಲ ಅಂದ್ರೆ ಅವನು ಈ ಪ್ರಪಂಚದಲ್ಲಿ ಮತ್ತೊಮ್ಮೆ ಮನುಷ್ಯನಾಗಿ ಜನ್ಮ ತಾಳ್ಬಿಡ್ತಾನೆ ಅಷ್ಟೇ. ಇಷ್ಟ ಹೇಳಿ ಆ ಅಗೋರಿ ಮಂತ್ರ ಹೇಳಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಕನಿಕಾ, ರಾಧಾ ಮತ್ತೆ ಆ ಅಗೋರಿ ರಾಜೀವ್ ಇರೋ ಹೈವೇನಲ್ಲಿ ಅವ್ರು ಬರ್ತಾರೆ. ಅಲ್ಲಿ ರಾಜೀವ್ ಸುಮ್ನೆ ನಿಂತ್ಕೊಂಡಿರ್ತಾನೆ. ಅಗೋರಿ ಕನಿಕಾಗೆ ಹೇಳ್ತಾನೆ, ಇವನೇ ನಿನ್ನ ಗಂಡ ತಾನೇ? ಹೌದು, ಇವರೇ ನನ್ ಗಂಡ. ಇವ್ ನಿನ್ ಗಂಡ ಅಲ್ಲ, ಬದ್ಲಿಗೆ ಅಗೋರಿ. ಈಗ್ಲೇ ನಿನಗೆ ಗೊತ್ತಾಗುತ್ತೆ. ಇಷ್ಟ ಹೇಳಿ ಆ ಅಗೋರಿ ತನ್ನ ಚೀಲದಲ್ಲಿರೋ ಸ್ಮಶಾನದ ಬೂದಿಯನ್ನ ಕೈ ತಗೊಂಡು ರಾಜೀವ್ ಮುಖದ ಮೇಲೆ ಎಸೆದ್ ಬಿಡ್ತಾನೆ. ಆಗ್ಲೇ ರಾಜು ಜೋರಾಗಿ ಕಿರಿಚ್ಕೊಂಡು ಅದೇ ಅಗೋರಿಯಾಗಿ ಬದ್ಲಾಗ್ತಾನೆ. ಇಲ್ಲಿಂದ ಹೋಗ್ಬಿಡು ಅಗೋರಿ, ಇಲ್ಲ ಅಂದ್ರೆ ಅನ್ಯಾಯವಾಗಿ ಸತ್ತೋಗ್ಬಿಡ್ತೀಯ ಅಷ್ಟೇ. ನನಗೆ ಗೊತ್ತಿದೆ ನೀನು ಅಗೋರಿ ಅಲ್ಲ, ಬದ್ಲಿಗೆ ಅಗೋರ ಅಂತ. ಒಬ್ಬ ಸೈತನನ್ನ ಪೂಜೆ ಮಾಡ್ತಿದ್ದ ಪಿಶಾಚಿ ನೀನು. ಈ ಅಮಾಯಕರನ್ನ ಒಳ್ಳೆತನನ ಉಪಯೋಗಿಸ್ಕೊಂಡು ಎಷ್ಟು ಜನರ ಪ್ರಾಣ ತಗೋಬೇಕಾಗಿತ್ತು ತಗೊಂಡ್ಬಿಟ್ಟೆ. ಆದ್ರೆ ಇನ್ ಮುಂದೆ ಆಗಲ್ಲ. ನೀನು ನರಕಕ್ಕೆ ಹೋಗುವಂತ ಸಮಯ ಈಗ ಬಂದಿದೆ. ಇಷ್ಟ ಹೇಳಿ ಆ ಅಗೋರಿ ತನ್ನ ಚೀಲದಿಂದ ಮಂತ್ರ ಹಾಕಿರೋ ಕುಂಕುಮನ ತಗೊಂಡು ಆ ಅಘೋರಿ ಮೇಲೆ ಎರಚ್ಬಿಡ್ತಾನೆ. ಆಗ ಅಚಾನಕ್ ಆಗಿ ರಾಜೀವ್ ದೇಹದಿಂದ ಒಂದು ಕಪ್ಪು ಹೊಗೆ ಹೊರಗೆ ಬರೋಕೆ ಶುರು ಆಗುತ್ತೆ. ಆಗ ಆ ಕಪ್ಪು ಹೊಗೆ ಭಯಾನಕವಾದ ಅಘೋರಿ ರೂಪ ಪಡೆದುಕೊಳ್ಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಆ ಕಪ್ಪು ಹೊಗೆ ಗಾಳಿಯಲ್ಲಿ ತೇಲ್ ಹೋಗುತ್ತೆ. ಆಗ ರಾಜೀವ್ ಪೂರ್ತಿಯಾಗಿ ಹುಷಾರಾಗ್ತಾನೆ.